ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅಂತ್ಯಕ್ರಿಯೆ ನೆರವೇರುತ್ತೆ. ಸರ್ಕಾರಿ ಗೌರವಗಳೊಂದಿಗೆ ಎಸ್.ಎಂ. ಕೃಷ್ಣ ಅಂತ್ಯ ಸಂಸ್ಕಾರವನ್ನ ನಡೆಸೋದಕ್ಕೆ ಸಿದ್ಧತೆಯಾಗಿದೆ. ಶಾಲಾ, ಕಾಲೇಜು, ಸರ್ಕಾರಿ ಕಚೇರಿಗಳಿಗೆ ಇವತ್ತು ರಜೆ ಘೋಷಣೆಯಾಗಿದೆ. 3 ದಿನ ಶೋಕಾಚರಣೆಯನ್ನ ಘೋಷಣೆ ಮಾಡಿದ ರಾಜ್ಯ ಸರ್ಕಾರ. ಸರ್ಕಾರಿ ಕಟ್ಟಡಗಳಲ್ಲಿ ರಾಷ್ಟ್ರಧ್ವಜ ಅರ್ಧಕ್ಕೆ ಹಾರಿಸೋದಕ್ಕೆ ಸೂಚನೆ ಕೊಡಲಾಗಿದೆ. ಎಸ್ಎಂಕೆ ನಿಧನ ಹಿನ್ನೆಲೆ ಇವತ್ತು ವಿಧಾನಮಂಡಲ ಕಲಾಪ ಸ್ಥಗಿತಗೊಳಿಸಲಾಗಿದೆ. ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರ ಅಂತ್ಯಕ್ರಿಯೆ ಇವತ್ತು ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಲಿದೆ. ಶಾಲಾ, ಕಾಲೇಜು, ಸರ್ಕಾರಿ ಕಚೇರಿಗಳಿಗೆ ರಜೆ ಇದೆ. 3 ದಿನ ರಾಜ್ಯ ಸರ್ಕಾರ ಶೋಕಾಚರಣೆಯನ್ನ ಘೋಷಿಸಿದೆ. ಸರ್ಕಾರಿ ಕಟ್ಟಡಗಳಲ್ಲಿ ರಾಷ್ಟ್ರಧ್ವಜ ಅರ್ಧಕ್ಕೆ ಹಾರಿಸಲಾಗುತ್ತೆ. ಎಸ್ಎಂಕೆ ನಿಧನದ ಹಿನ್ನೆಲೆ ಇವತ್ತು ವಿಧಾನಮಂಡಲ ಕಲಾಪ ಇಲ್ಲ. ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಆರಂಭ ಆಗಿತ್ತು. ಎಸ್.ಎಂ. ಕೃಷ್ಣ ಅವರ ನಿಧನದ ಹಿನ್ನೆಲೆ ಇವತ್ತು ಕಲಾಪ ಸ್ಥಗಿತಗೊಳಿಸಲಾಗಿದೆ. 3 ದಿನ ಶೋಕ ದಿನಾಚರಣೆ ಮಾಡ್ತಕ್ಕಂಥದ್ದು ಮಾಡಿದ್ದೀವಿ. ಫ್ಲ್ಯಾಗು ಅರ್ಧಕ್ಕೆ ಇಳಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ. ರಜಾ ಘೋಷಣೆ ಮಾಡಿದ್ದೀವಿ. ಅವರ ಆತ್ಮಕ್ಕೆ ಶಾಂತಿ ಕೋರಿ ಅಸೆಂಬ್ಲಿನಲ್ಲಿ ಅರ್ಜಿ. 3 ದಿನ ಶೋಕ ದಿನಾಚರಣೆ ಮಾಡ್ತಕ್ಕಂಥದ್ದು ಮಾಡಿದ್ದೀವಿ. ಫ್ಲ್ಯಾಗು ಅರ್ಧಕ್ಕೆ ಇಳಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ. ರಜಾ ಘೋಷಣೆ ಮಾಡಿದ್ದೀವಿ. ಅವರ ಆತ್ಮಕ್ಕೆ ಶಾಂತಿ ಕೋರಿ ಅಸೆಂಬ್ಲಿನಲ್ಲಿ ಅರ್ಜಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್ ಸಂಪರ್ಕದಲ್ಲಿದ್ದಾರೆ. ನಂದೀಶ್, ಈಗ 8 ಗಂಟೆ ತನಕ ಸದಾಶಿವನಗರದ ನಿವಾಸದಲ್ಲಿ ಪಾರ್ಥಿವ ಇದ್ರೆ 8 ಗಂಟೆ ನಂತರ ಪಾರ್ಥಿವ ರವಾನೆ ಮಾಡಲಾಗತ್ತೆ. ಸೊ ಯಾವ ರೀತಿ ಪ್ಲಾನ್ ಆಗಿದೆ? ಯಾಕಂದ್ರೆ ಮಾರ್ಗ ಮಧ್ಯದಲ್ಲಿ ಕೆಂಗೇರಿ, ರಾಮನಗರ ಇಲ್ಲೂ ಕೂಡ 5 ನಿಮಿಷ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆಯಂತೆ. ಸೊ ಏನೇನು ಪ್ಲಾನ್ ಆಗಿದೆ? ಎಷ್ಟೊತ್ತಿಗೆ ಪಾರ್ಥಿವ ಹೊರಡುತ್ತೆ? ಶ್ವೇತಾ, ಏನಂತಂದರೆ ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರು ಪಾರ್ಥಿವ ಶರೀರವನ್ನು ಸದಾಶಿವನಗರ ಅವರ ನಿವಾಸದಲ್ಲಿ ಇಡಲಾಗಿರುವಂಥದ್ದು. ಈಗ ನೀವು ನೋಡ್ತಾ ಇದ್ದೀರಾ, ಅವರ ನಿವಾಸದ ಮುಂಭಾಗದಲ್ಲಿದ್ದೀವಿ. ಅಂದರೆ ತಡರಾತ್ರಿವರೆಗೂ ಕೂಡ ಸಾರ್ವಜನಿಕರು ಜೊತೆಗೆ ರಾಜಕೀಯ ಶಾಸಕರು, ಸಚಿವರು ಕೂಡ ಬಂದು ಪಾರ್ಥಿವ ಶರೀರವನ್ನು ದರ್ಶನವನ್ನು ಪಡೆದುಕೊಂಡಿರುವಂಥದ್ದು. ಜೊತೆಗೆ ಈಗಾಗಲೇ ಪೂಜಾ ವಿಧಿವಿಧಾನವನ್ನು 6:30 ನಂತರ ಕುಟುಂಬಸ್ಥರು ಮಾಡುವಂಥದ್ದು. ಜೊತೆಗೆ ಈಗ ಸದ್ಯಕ್ಕೆ ಯಾರಿಗೂ ಸಾರ್ವಜನಿಕರ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಲ್ಲ, ಗೇಟನ್ನು ಹಾಕಿರುವಂಥದ್ದು. ಜೊತೆಗೆ 7:30 ನಂತರ 7:30ರಿಂದ 8 ಗಂಟೆಯ ಒಳಗಡೆ ಇವರ ಸದಾಶಿವನಗರದಿಂದ ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರ ತೆರೆದ ವಾಹನದಲ್ಲಿ ಅವರ ಹುಟ್ಟೂರಾದ ಮದ್ದೂರಿನ ಸೋಮನಹಳ್ಳಿಗೆ ತೆಗೆದುಕೊಂಡು ಹೋಗುವಂಥದ್ದು. ಜೊತೆಗೆ ಕೆಂಗೇರಿ, ಬಿಡದಿ, ರಾಮನಗರ, ಚನ್ನಪಟ್ಟಣ ಮಾರ್ಗವಾಗಿ ಅವರ ಹುಟ್ಟೂರಿಗೆ ಪಾರ್ಥಿವ ಶರೀರವನ್ನು ತೆರೆದ ವಾಹನದಲ್ಲಿ ಕೊಂಡೊಯ್ಯಲಾಗುತ್ತೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇದೆ. ಈಗಾಗಲೇ ಕೆಂಗೇರಿ, ರಾಮನಗರ, ಬಿಡದಿ, ಚನ್ನಪಟ್ಟಣದಲ್ಲಿ ಒಂದು 5 ನಿಮಿಷಗಳ ಕಾಲ ಸಾರ್ವಜನಿಕರಿಗೆ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗುತ್ತೆ ಅನ್ನುವಂಥ ಒಂದು ಮಾಹಿತಿಯನ್ನು ಈಗಾಗಲೇ DCM ಡಿ.ಕೆ. ಶಿವಕುಮಾರ್ ಅವರು ತಿಳಿಸಿರುವಂಥದ್ದು. ಈಗಾಗಲೇ ಮನೆಗೆ ಸಾಕಷ್ಟು ಗಣ್ಯರು ಬಂದು ಇಲ್ಲಿ ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರವನ್ನು ಅಂತಿಮ ದರ್ಶನವನ್ನು ಪಡೆದುಕೊಂಡಿರುವಂಥದ್ದು. ಜೊತೆಗೆ ಮಧ್ಯಾಹ್ನ 3 ಗಂಟೆಗೆ ಸೋಮನಹಳ್ಳಿಯಲ್ಲಿ ಅಂತ್ಯಕ್ರಿಯೆಯನ್ನು ಮಾಡಲಾಗುತ್ತೆ ಅನ್ನುವಂಥ ಒಂದು ಮಾಹಿತಿಯನ್ನು ಕುಟುಂಬಸ್ಥರು ಕೊಟ್ಟಿದ್ದಾರೆ. ಈಗಾಗಲೇ ಒಕ್ಕಲಿಗ ಹಿಂದೂ ಸಂಪ್ರದಾಯದಂತೆ ಅಂತ್ಯಕ್ರಿಯೆಯನ್ನು ನೆರವೇರಿಸುತ್ತೇವೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇದೆ. ಈಗಾಗಲೇ ಎಲ್ಲರೂ ಕೂಡ ಗಣ್ಯರು ಕೂಡ ಮನೆಗೆ ಬಂದು ಪಾರ್ಥಿವ ಶರೀರವನ್ನು ದರ್ಶನವನ್ನು ಪಡೆದುಕೊಂಡು ಹೋಗಿರುವಂಥದ್ದು. ಈಗ ಇಲ್ಲಿ ಸಾರ್ವಜನಿಕರಿಗೆ ಯಾವುದೇ ರೀತಿಯ ಅವಕಾಶ ಇಲ್ಲ. ಯಾಕೆಂತಂದ್ರೆ 6:30 ನಂತರ ಏನು ಪೂಜಾ ವಿಧಾನಗಳನ್ನು ನೆರವೇರಿಸಲಾಗುತ್ತೆ. ನೆರವೇರಿಸಿದ ನಂತರ ತೆರೆದ ವಾಹನದಲ್ಲಿ ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗುವಂಥದ್ದು. ಹೀಗಾಗಿ ಸಾಕಷ್ಟು ಕ್ಷೇತ್ರದಲ್ಲಿ ಈಗಾಗಲೇ ಅವರು ರಾಜ್ಯ ಮತ್ತು ಕೇಂದ್ರ ಸರ್ಕಾರದಲ್ಲಿ ವಿವಿಧ ಸ್ತರಗಳಲ್ಲಿ ಅವರು ಸೇವೆಯನ್ನು ಸಲ್ಲಿಸಿ ಮುಖ್ಯಮಂತ್ರಿಯಾಗಿ, ಕೇಂದ್ರ ಸಚಿವರಾಗಿ, ಸ್ಪೀಕರ್ ಆಗಿ ಕೆಲಸವನ್ನು ಮಾಡಿದ್ರು ಅನ್ನುವಂಥದ್ದು. ಸಾಕಷ್ಟು ಅವರ ಸೇವೆಯನ್ನು ಗುಣಗಾನ ಮಾಡಿರುವಂಥದ್ದು. ಸಾಕಷ್ಟು ಗಣ್ಯರು ಕೂಡ ಬಂದು ಅವರ ಬಗ್ಗೆ ಮಾತುಗಳನ್ನ ಆಡಿರುವಂಥದ್ದು. ಜೊತೆಗೆ ಅವರ ದರ್ಶನವನ್ನು ಪಡ್ಕೊಂಡಿರುವಂಥದ್ದು. ಅವರ ಜೊತೆಯಲ್ಲಿ ಕೆಲಸ ಮಾಡಿದ ಬಗ್ಗೆ ಕೂಡ ಅವರ ಮೆಲುಕನ್ನು ಹಾಕಿರುವಂಥದ್ದು ಗಣ್ಯರು. ಈಗಾಗಲೇ ಸಾಕಷ್ಟು ಜನರು ಸೇರಿರುವಂಥದ್ದು. ಹೀಗಾಗಿ ಇಲ್ಲಿ ಮನೆ ಮುಂಭಾಗದಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಇನ್ನೇನು 6:30 ನಂತರ ಕುಟುಂಬಸ್ಥರು ಮಾಡ್ಕೊಳ್ತಾರೆ. ಹೀಗಾಗಿ ಮಾಧ್ಯಮಗಳಿಗೂ ಕೂಡ ಒಳಗಡೆ ಪ್ರವೇಶ ಇಲ್ಲ. ಶ್ವೇತಾ,
ಓಕೆ ನಂದೀಶ್, ಈಗ 8 ಗಂಟೆ ತನಕ ಮಾತ್ರ ದರ್ಶನಕ್ಕೆ ಅವಕಾಶ. ಅಷ್ಟರೊಳಗೆ ಮತ್ತೆ ಬೇರೆ ಯಾರಾದರೂ ಗಣ್ಯರು ಬಂದು ದರ್ಶನವನ್ನ ಪಡೀಲಿದ್ದಾರೆ? ಇನ್ಯಾರಾದರೂ ಬರೋದು ಬಾಕಿ ಇದೆಯಾ? ಅಂತ್ಯ ಸಂಸ್ಕಾರದಲ್ಲಿ ಪ್ರಮುಖವಾಗಿ ಯಾರೆಲ್ಲ ಭಾಗಿಯಾಗ್ತಾರೆ ನಾಯಕರು? ಶ್ವೇತಾ, ಏನಂತಂದ್ರೆ ಈಗಾಗಲೇ ಗಣ್ಯರು ಅಂತಂದ್ರೆ ಪ್ರಹ್ಲಾದ್ ಜೋಶಿ ಇಂದ ಹಿಡಿದು ಏನು ಸುಮಾರು 50ಕ್ಕೂ ಹೆಚ್ಚು ಶಾಸಕರುಗಳು ಬಂದು ದರ್ಶನವನ್ನ ಪಡೆದುಕೊಂಡಿರುವಂಥದ್ದು. ಅಂದ್ರೆ ಬೆಳಗಾವಿಯಲ್ಲಿ ಸೆಷನ್ ನಡೀತಾ ಇತ್ತು. ಸೆಷನ್ ಅನ್ನ ಮುಗಿಸ್ಕೊಂಡು ತಡರಾತ್ರಿ ಸುಮಾರು 50 ಜನಕ್ಕೂ ಹೆಚ್ಚು ಶಾಸಕರುಗಳು ನೇರವಾಗಿ ಸದಾಶಿವನಗರ ಪಾರ್ಥಿವ ಶರೀರವನ್ನ ಅಂತಿಮ ದರ್ಶನವನ್ನ ಪಡೆದುಕೊಂಡಿರುವಂಥದ್ದು. ಜೊತೆಗೆ ಈಗ IAS ಅಧಿಕಾರಿಗಳಾಗಿರುವಂಥದ್ದು ಮತ್ತೆ ವಿವಿಐಪಿ ತರದ ಏನು ಮುಖಂಡರು ಬರ್ತಾರೆ ಅವರಿಗೆ ಮಾತ್ರ ದರ್ಶನಕ್ಕೆ ಅವಕಾಶ ಇದೆ. ಆದ್ರೆ ಸಾರ್ವಜನಿಕರಿಗೆ ಯಾರಿಗೂ ಇಲ್ಲ. ಯಾಕೆಂತಂದ್ರೆ ನೇರವಾಗಿ ಮದ್ದೂರಿಗೆ ತೆಗೆದುಕೊಂಡು ಹೋಗುವಂಥದ್ದು. ಅಲ್ಲಿ ಯಾರೇ ದರ್ಶನವನ್ನ ಪಡ್ಕೊಳ್ಳಂಗಿದ್ರೆ ಮದ್ದೂರಿಗೆ ಬನ್ನಿ ಅನ್ನುವಂತ ಒಂದು ಈಗಾಗಲೇ ಮಾಹಿತಿಯನ್ನ ರವಾನೆ ಮಾಡಿರುವಂಥದ್ದು. ಯಾಕೆಂತಂದ್ರೆ ತಡರಾತ್ರಿವರೆಗೂ ಕೂಡ ಅವರ ಎಸ್ ಎಂ ಕೃಷ್ಣ ಅವರ ಪಾರ್ಥಿವ ಶರೀರಕ್ಕೆ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡ್ಕೊಳ್ಳಾಗಿತ್ತು. ಈಗ ಏನು ಕುಟುಂಬಸ್ಥರಿದ್ದಾರೆ, ಅವರ ಪೂಜಾ ವಿಧಿವಿಧಾನಗಳಿದೆ, ಅವರಿಗೆ ಮಾತ್ರ ಇಲ್ಲಿ ಪೂಜೆ ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿರುವಂತದ್ದು. ಜೊತೆಗೆ ತೊಂದರೆ ಆಗುತ್ತೆ ಅನ್ನುವಂಥದ್ದು. ವಿವಿಐಪಿ ಗಣ್ಯರು ಬಂದ್ರೆ ಅವರಿಗೆ ಮಾತ್ರ ಒಳಗಡೆ ಹೋಗೋದಕ್ಕೆ ಅವಕಾಶ ಇದೆ. ಹೀಗಾಗಿ ಸದ್ಯಕ್ಕೆ ಸಮಾಜ ಕಲ್ಯಾಣ ಇಲಾಖೆಯ ಏನು ಕಾರ್ಯದರ್ಶಿ ಆಗಿರುವಂತ ಮುಖ್ಯ ಕಾರ್ಯದರ್ಶಿ ಆಗಿರುವಂತ ಮಣಿವಣ್ಣನವರು ಬಂದು ದರ್ಶನವನ್ನ ಪಡ್ಕೊಂಡು ಹೋಗಿರುವಂತದ್ದು. ಹೀಗಾಗಿ ಗಣ್ಯರು ಸದ್ಯಕ್ಕೆ ಇಲ್ಲಿ ಯಾರು ಮನೆಯ ಬಳಿ ಬರೋದಿಲ್ಲ. ಯಾಕೆಂತಂದ್ರೆ ಇವತ್ತು ಹುಟ್ಟೂರಿಗೆ ತೆಗೆದುಕೊಂಡು ಹೋಗುವಂತಹ ಹಿನ್ನೆಲೆಯಲ್ಲಿ, ಜೊತೆಗೆ ಬೆಳಗ್ಗೆ 8 ಗಂಟೆಗೆ ನೇರವಾಗಿ ಮನೆಯಿಂದ ಪಾರ್ಥಿವ ಶರೀರವನ್ನ ಹೊರಡುತ್ತೆ. ಹೀಗಾಗಿ ಗಣ್ಯರು ಯಾರು ಕೂಡ ಬರೋದಿಲ್ಲ. ಯಾಕೆಂತಂದ್ರೆ ಗಣ್ಯರು ನಿನ್ನೆ ಬೆಳಗ್ಗೆಯಿಂದ ಹಿಡಿದು ತಡರಾತ್ರಿ 2 ಗಂಟೆವರೆಗೂ ಕೂಡ ಮನೆಗೆ ಬಂದು ಅವರ ಪಾರ್ಥಿವ ಶರೀರವನ್ನ ದರ್ಶನವನ್ನ ಪಡೆದುಕೊಂಡೋಗಿರುವಂತದ್ದು. ಹೀಗಾಗಿ HD ಕುಮಾರಸ್ವಾಮಿ ಅವರು ನೇರವಾಗಿ ಮದ್ದೂರಿನ ಸೋಮನಹಳ್ಳಿಗೆ ಬರ್ತಾರೆ ಅನ್ನುವಂತ ಒಂದು ಮಾಹಿತಿ ಇದೆ. ಆದಿಚುಂಚನಗಿರಿ ಮಠದ ನಿರ್ಮಲಾನಂದ ಶ್ರೀಗಳು ಕೂಡ ನೇರವಾಗಿ ಮದ್ದೂರಿಗೆ ಆಗಮಿಸ್ತಾರೆ ಅನ್ನುವಂತ ಒಂದು ಮಾಹಿತಿ ಸಿಗ್ತಾ ಇರುವಂತದ್ದು. ಹೀಗಾಗಿ ಸದ್ಯಕ್ಕೆ ಇಲ್ಲಿ ಗಣ್ಯರು ಬರುವಂತ ಯಾರು ಮಾಹಿತಿ ಇಲ್ಲ. ಶ್ವೇತಾ, ಎಸ್, ಥ್ಯಾಂಕ್ ಯು ನಂದೀಶ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.